ನಾನು ಮೊದಲಿಂದಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಅವ್ರು ಮಾಡೋವಂಥ ಅನ್ಯಾಯ ಭ್ರಷ್ಟಾಚಾರ ವಿರುದ್ಧ ಸಾಕಷ್ಟು ಹೋರಾಟ ಮಾಡ್ಕೊಂಬರ್ತಾಯಿದ್ದೀನಿ. ಆ ಹಿನ್ನೆಲೆಯಲ್ಲಿ 2019ರಲ್ಲಿ ಪೊಲೀಸ್ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಆಗಿನ ಇನ್ಸ್ಪೆಕ್ಟರ್ ಆಗಿದ್ದಂಥ ನಾರಾಯಣಸ್ವಾಮಿಯವರು ನನ್ನ ವಿರುದ್ಧ ದ್ವೇಷಭಾವನೆ ಇಟ್ಕೊಂಡು ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿ ರೌಡಿ ಶೀಟ್ ಅಂದರೆ ರೌಡಿ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸಿದರು. ಸೊ ಹೀಗಾಗಿ ಇದರಿಂದ ನನಗೆ ಸಾಕಷ್ಟು ಮಾನಸಿಕವಾಗಿ ಸಾಮಾಜಿಕವಾಗಿ ನಷ್ಟ ಉಂಟಾಗಿತ್ತು. ಸೊ ಇದ್ರ ಬಗ್ಗೆ ನಾನು ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿಕೊಂಡು ಬಂದಿದ್ದೆ. ಈಗ ಕರ್ನಾಟಕ ರಾಜ್ಯ ಪೊಲೀಸ್ ದೂರ ಪ್ರಾಧಿಕಾರದವರು ಅಲ್ಲಿಗೆ ಕೂಡ ನಾನು ಅರ್ಜಿ ಸಲ್ಲಿಸಿದೆ. ಸೊ ಅವರು ನನ್ನ ಅರ್ಜಿಯನ್ನು ಪರಿಗಣಿಸಿ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ರೌಡಿ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆಯೋದಕ್ಕೆ ಪೊಲೀಸ್ ಆಯುಕ್ತರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಸೊ ಇದರಿಂದ ನನಗೆ ಮತ್ತೊಂದು ಕಾನೂನಾತ್ಮಕ ಜಯ ಸಿಕ್ಕಂತಾಗಿದೆ. ಸೊ ಇನ್ನು ಮುಂದೆ ಯಾರೇ ಆದರೂ ಕೂಡ ನನ್ನ ಬಗ್ಗೆ ಮಾತಾಡ್ತಾ ರೌಡಿ ಅಂತಾಗಲಿ ಅಥವಾ ರೌಡಿ ಶೀಟರ್ ಅಂತಾಗಲಿ ಮಾತಾಡಿದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಂಡು ಅಂದರೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡೋದು ಮಾಡ್ತೀನಿ ಅಂತೇಳಿ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಉದ್ದೇಶಪೂರ್ವಕವಾಗಿ ನಿಮ್ಮ ಹೌದು ಸರ್, ಖಂಡಿತವಾಗಲೂ ಉದ್ದೇಶಪೂರ್ವಕ. ಯಾಕೆಂದರೆ ರೌಡಿ ಅಂದರೆ ಅದಕ್ಕೊಂದು ಅದರದೇ ಆದ ಒಂದು ಅರ್ಥ ಇದೆ. ಸೊ ನಾನು ಮೊದಲಿಂದಲೂ ಕೂಡ ಸಾಮಾಜಿಕವಾಗಿ ಕಾನೂನು ರೀತಿ ಹೋರಾಟ ಮಾಡ್ತೀನಿ ಹೊರತು ಎಲ್ಲೇ ಆಗಲಿ ನಾನು ಯಾರ ಮೇಲಾದರೂ ಬೆದರಿಕೆ ಹಾಕೋದು ಅಥವಾ ಅಲ್ಲೇ ಮಾಡೋವಂಥದ್ದು ಅಥವಾ ಗುಂಪು ಕಟ್ಕೊಂಡು ಹೋಗಿ ಗಲಾಟೆ ಮಾಡೋವಂಥದ್ದು ಈ ಥರ ಸಾಮಾಜಿಕ ವಿರುದ್ಧವಾಗಿ ಯಾವುದೇ ರೀತಿ ಒಂದು ವರ್ತನೆಯೇ ಆಗಲಿ ಅಥವಾ ಕೃತ್ಯ ಆಗಲಿ ಮಾಡಿರಲಿಲ್ಲ. ಆದರೂ ದುರುದ್ದೇಶಪೂರ್ವಕವಾಗಿ ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ರೌಡಿ ಶೀಟಿಗೆ ಸೇರಿಸಿ ನನ್ನ ರೌಡಿ ಅಂತೇಳಿ ಬಿಂಬಿಸಿ ನನ್ನ ಹೋರಾಟದ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅದಕ್ಕೆ ಯಾವುದಕ್ಕೂ ಕುಂದದೆ ಸೊ ಹೋರಾಟವನ್ನು ಮುಂದುವರಿಸಿದ್ರೆ ನನಗೆ ಈಗ ಜಯ ಸಿಕ್ಕಿದೆ. 2019ರಲ್ಲಿ ಈ ರೌಡಿ ಶೀಟ್ ಓಪನ್ ಮಾಡಿದರು. ಏನಿಲ್ಲ, ಅದು ತೆಗೆ ಕೇಳಿದರೆ ಈಗ ತೆಗಿತಾರೆ. ನಾನು ಅರ್ಜಿ ಸಲ್ಲಿಸಿದಾಗ ನನಗೆ ಈ ಥರ ಮಾನಸಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ನಷ್ಟ ಆಗಿರೋದ್ರಿಂದ ಮತ್ತು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನನಗೆ 10 ಲಕ್ಷ ಪರಿಹಾರ ಕೊಡಿಸಿ ಅಂತೇಳಿ ಮನವಿ ಮಾಡ್ಕೊಂಡಿದೆ. ಆದರೆ ಪ್ರಾಧಿಕಾರದ ಇದ್ರ ಬಗ್ಗೆ ಯಾವುದೇ ರೀತಿ ಆದೇಶ ಮಾಡಿಲ್ಲ. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ಮನೆ ಸಲ್ಲಿಸಿ ನನಗೆ ಪರಿಹಾರ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮುಂದುವರಿಸ್ತೇನೆ. ಸಾಕಷ್ಟು ಬಾರಿ ರೌಡಿ ಶೀಟರನ್ನು ಮೇಲೆ ಉಪಯೋಗ ಸರ್, ಅವರು ಉದ್ದೇಶಪೂರ್ವಕವಾಗಿ ನನ್ನ ಹೀಯಾಳಿಸುವಂತಹ ನನ್ನ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನಗಳನ್ನು ನಿರಂತರ ಮಾಡ್ತಾ ಇದ್ದಾರೆ. ಆದರೆ ಅವ್ರದ್ದು ಯಾವುದೇ ರೀತಿಯ ಪ್ರಯತ್ನಗಳು ಫಲ ನೀಡೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಅವ್ರು ಮುಂದಿನ ಅಷ್ಟೇ ಅವ್ರು ಯಾವುದೇ ರೀತಿಯ ಒಂದು ಪ್ರಯತ್ನ ಪಟ್ಟರು ಕೂಡ ನಾನು ಹೋರಾಟವನ್ನು ನಿಲ್ಲಿಸಲ್ಲ. ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಏನು ಮೂಢ ಪ್ರಕರಣಕ್ಕಿದೆ ಅದಕ್ಕೆ ತರ್ಕಕ್ಕೆ ಅಂತ್ಯವನ್ನು ಕಾಣಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.